ನಮಸ್ಕಾರ. ಇಂದು ನಾವು ಒಂದು ಬಹಳ ದೊಡ್ಡ ದೈವಿಕ ಕಥೆಯನ್ನ ನೋಡೋಣ. ಇದು ಸೃಷ್ಟಿ, ಬಂಡಾಯ ಮತ್ತು ಕೊನೆಯಲ್ಲಿ ಬರುವ ವಿಮೋಚನೆಯ ಕಥೆ. ಇಡೀ ಬ್ರಹ್ಮಾಂಡದ ಇತಿಹಾಸವೇ ಒಂದೇ ಒಂದು ಪ್ರಶ್ನೆಯ ಸುತ್ತ ಹೇಗೆ ಹೆಣೆದುಕೊಂಡಿದೆ ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಆ ಪ್ರಶ್ನೆ ಏನು? ಅದೇ ಇದು. ದೇವರು ಕೊಟ್ಟ ಆಜ್ಞೆಗಳನ್ನ ಸೃಷ್ಟಿ ಮಾಡಲ್ಪಟ್ಟ ಜೀವಿಗಳು ಪಾಲಿಸೋಕೆ ನಿಜವಾಗ್ಲೂ ಸಾಧ್ಯ ಇದೆಯಾ? ಈ ಒಂದು ಸವಾಲು ಸ್ವರ್ಗದಲ್ಲಿ ಶುರುವಾಗಿ ಇತಿಹಾಸದ ಎಲ್ಲ ಘಟನೆಗಳಿಗೂ ಅಡಿಪಾಯ ಹಾಕಿತು. ಈ ಕಥೆ ಶುರುವಾಗೋದು ಮನುಷ್ಯರು ಬರೋಕು ಮುಂಚೆ. ಹೌದು, ದೇವರ ಆಳ್ವಿಕೆ ಹೇಗಿರ್ಬೇಕು ಅನ್ನೋ ವಿಷಯದ ಬಗ್ಗೆ ದೇವದೂತರ ಲೋಕದಲ್ಲಿ ಒಂದು ದೊಡ್ಡ ಸಂಘರ್ಷ ಶುರುವಾಗುತ್ತೆ. ಮೊದಲಿಗೆ ದೇವರ ರಾಜ್ಯದ ಆಧಾರ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆತನ ಆಳ್ವಿಕೆ ಕೇವಲ ಅಧಿಕಾರದ ಮೇಲೆ ನಿಂತಿಲ್ಲ, ಬದಲಿಗೆ ಅದರ ಅಡಿಪಾಯ ಪ್ರೀತಿ ಮತ್ತು ನ್ಯಾಯ. ಆತನ ಪ್ರೀತಿಯೇ ಆತನ ಆಜ್ಞೆಗಳಾಗಿ ವ್ಯಕ್ತವಾಗುತ್ತೆ. ಆದರೆ ಅಲ್ಲೊಂದು ಸಮಸ್ಯೆ ಶುರುವಾಯಿತು. ಲೂಸಿಫರ್ ಅನ್ನೋ ಒಬ್ಬ ಶಕ್ತಿಶಾಲಿ ದೇವದೂತ ದೇವರ ಸ್ಥಾನವನ್ನೇ ತಾನು ಪಡಿಬೇಕು ಅಂತ ಆಸೆಪಟ್ಟ. ಇಡೀ ಸೃಷ್ಟಿಯ ಮೇಲೆ ತನ್ನ ಹಿಡಿತ ಸಾಧಿಸಬೇಕು ಅನ್ನೋದು ಅವನ ಮಹತ್ವಾಕಾಂಕ್ಷೆಯಾಗಿತ್ತು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯ ವಿಷಯ ಅಂದ್ರೆ, ಇದು ಕತ್ತಿ ಗುರಾಣಿ ಹಿಡಿದು ಮಾಡಿದ ಯುದ್ಧ ಅಲ್ಲ, ಬದಲಿಗೆ ಇದು ಒಂದು ನೈತಿಕ, ಕಾನೂನಿನ ಹೋರಾಟ. ದೇವರ ಪ್ರೀತಿಯ ಆಳ್ವಿಕೆಯ ವಿರುದ್ಧ ಸೈತಾನನ ಸುಳ್ಳಿನ ಆರೋಪ. ಸೈತಾನನ ವಾದ ತುಂಬನೇ ಸ್ಪಷ್ಟವಾಗಿತ್ತು. ದೇವರ ಆಜ್ಞೆಗಳನ್ನ ಯಾರಿಂದಲೂ ಪಾಲಿಸೋಕಾಗಲ್ಲ, ಹಾಗಾಗಿ ಆ ಆಜ್ಞೆಗಳ ಮೂಲಕ ಆಳೋದು ಅನ್ಯಾಯ ಅನ್ನೋದು ಅವನ ಆರೋಪ. ಅವನ್ ಪ್ರಕಾರ ಈ ಆಜ್ಞೆಗಳು ಪ್ರೀತಿಯಲ್ಲ, ಬದಲಿಗೆ ಜೀವಿಗಳನ್ನ ನಾಶ ಮಾಡೋಕಿರೋ ಅಸ್ತ್ರಗಳು. ಒಂದು ವೇಳೆ ಸೈತಾನನ ಮಾತು ನಿಜವೇ ಆಗಿದ್ರೆ ಅದರ ಪರಿಣಾಮ ಏನಾಗುತ್ತೆ ಯೋಚನೆ ಮಾಡಿ. ದೇವ್ರು ಅಸಾಧ್ಯವಾದ ಆಜ್ಞೆಗಳನ್ನ ಕೊಟ್ಟ ಸುಳ್ಳುಗಾರನಾಗ್ತಾನೆ, ಅದನ್ನ ಪಾಲಿಸಿಲ್ಲ ಅಂತ ಶಿಕ್ಷೆ ಕೊಡುವ ಕೊಲೆಗಾರನಾಗ್ತಾನೆ. ಹಾಗಾಗಿ ಆ ಆಜ್ಞೆಗಳನ್ನೇ ರದ್ದು ಮಾಡ್ಬೇಕಾಗುತ್ತೆ. ಸರಿ, ಈ ದೊಡ್ಡ ಸವಾಲಿಗೆ ಉತ್ತರ ಕೊಡಕ್ಕೆ ದೇವ್ರು ಮಾಡಿದ ಮೊದಲ ಪ್ರಯತ್ನ ಏನು? ಅದಕ್ಕಾಗಿಯೇ ಭೂಮಿ ಮತ್ತು ಮನುಷ್ಯನ ಸೃಷ್ಟಿಯಾಯಿತು. ಈ ಪ್ರಯತ್ನ ಹೇಗೆ ನಡೀತು ಅಂತ ನೋಡೋಣ. ಆಡಮ್ನ ಜವಾಬ್ದಾರಿ ಏನಾಗಿತ್ತು ಅಂದ್ರೆ, ದೇವರ ಪ್ರೀತಿಯ ಆಜ್ಞೆಯ ಪ್ರಕಾರ ಬದುಕಿ ಸೈತಾನನ ಆರೋಪ ಸುಳ್ಳು ಅಂತ ಇಡೀ ವಿಶ್ವಕ್ಕೆ ತೋರಿಸೋದು. ದೇವರ ಮಾತನ್ನು ಪಾಲಿಸೋಕೆ ಸಾಧ್ಯ ಅನ್ನೋದಕ್ಕೆ ಆತನೇ ಜೀವಂತ ಸಾಕ್ಷಿಯಾಗ್ಬೇಕಿತ್ತು. ಆದರೆ ದುರದೃಷ್ಟವಶಾತ್ ಏನಾಯ್ತು? ದೇವರ ಸತ್ಯವನ್ನು ಸಾಬೀತುಪಡಿಸಬೇಕಿದ್ದ ಆಡಮ್ ಸೈತಾನನ ಅದೇ ಸುಳ್ಳಿನಿಂದ ಮೋಸ ಹೋದ. ಅವನು ಅವಿಧೇಯತೆಯನ್ನು ಆಯ್ಕೆ ಮಾಡಿ ತನ್ನ ಅಧಿಕಾರವನ್ನು ಕಳೆದುಕೊಂಡ. ಇದರ ಪರಿಣಾಮವಾಗಿ ಇಡೀ ಜಗತ್ತು ಬಲಿಷ್ಠರೇ ಬದುಕುವುದು ಅನ್ನೋ ನಿಯಮದಡಿ ಬಿತ್ತು. ಹಾಗಿದ್ರೆ ಕಥೆ ಇಲ್ಲಿಗೆ ಮುಗೀತಾ? ಇಲ್ಲ, ಇಲ್ಲಿಂದಾನೇ ಕಥೆಗೆ ಒಂದು ದೊಡ್ಡ ತಿರುವು ಸಿಗುತ್ತೆ. ಅದೇ ಕೊನೆಯ ಆಡಮ್ನ ಪ್ರವೇಶ. ನಂಬೋಕೆ ಕಷ್ಟ ಆದ್ರೂ ಸೈತಾನನ ಆ ಸುಳ್ಳಿಗೆ ಖಚಿತವಾದ ಉತ್ತರ ಕೊಡೋಕೆ ಸ್ವತಃ ದೇವರೇ ಒಬ್ಬ ಮನುಷ್ಯನಾಗಿ, ಅಂದ್ರೆ ಯೇಸುಕ್ರಿಸ್ತನಾಗಿ ಈ ಭೂಮಿಗೆ ಬಂದ್ರು. ಮೊದಲನೇ ಆಡಮ್ ಮತ್ತು ಕೊನೆಯ ಆಡಮ್ ಅಂದ್ರೆ ಯೇಸುವಿಗೆ ಇರೋ ವ್ಯತ್ಯಾಸ ನೋಡಿ. ಮೊದಲನೆಯವನು ಸೋತ, ಪಾಪಕ್ಕೆ ದಾಸನಾದ, ಮರಣವನ್ನ ತಂದ. ಆದರೆ ಎರಡನೆಯವನು ಗೆದ್ದ, ಪಾಪವನ್ನೇ ಜಯಿಸಿದ ಮತ್ತು ಪುನರುತ್ಥಾನವನ್ನ ತಂದ. ಯೇಸು ಗೆದ್ದಿದ್ದು ಕೇವಲ ತನ್ನ ಶಕ್ತಿಯಿಂದಲ್ಲ, ಬದ್ಲಿಗೆ ಸೈತಾನ ಯಾವ ಪ್ರೀತಿಯನ್ನ ಸುಳ್ಳು ಅಂದನೋ ಅದೇ ಪ್ರೀತಿಯನ್ನ ಆತ ತನ್ನ ತ್ಯಾಗದ ಮೂಲಕ ಇಡೀ ವಿಶ್ವಕ್ಕೆ ಸಾಬೀತುಪಡಿಸಿದ. ನಾವು ಪಾಪಿಗಳಾಗಿದ್ದಾಗಲೇ ಆತ ನಮ್ಗೋಸ್ಕರ ಪ್ರಾಣ ಕೊಟ್ಟ. ಹಾಗಿದ್ರೆ ಪುನರುತ್ಥಾನ ಯಾಕೆಷ್ಟು ಮುಖ್ಯ? ಯಾಕಂದ್ರೆ ಮರಣದ ಶಕ್ತಿ ಪಾಪ. ಮರಣವನ್ನೇ ಗೆದ್ದಿದ್ದಾನೆ ಅಂದ್ರೆ ಅದರರ್ಥ ಪಾಪವನ್ನ ಸಂಪೂರ್ಣವಾಗಿ ಗೆದ್ದಿದ್ದಾನೆ ಅಂತ. ಇದು ದೇವರ ಆಜ್ಞೆಗಳನ್ನ ಪಾಲಿಸೋಕೆ ಸಾಧ್ಯ ಅನ್ನೋದಕ್ಕೆ ಸಿಕ್ಕ ಅಂತಿಮ, ನಿರಾಕರಿಸಲಾಗದ ಸಾಕ್ಷಿ. ಕ್ರಿಸ್ತನ ಗೆಲುವಿನ ನಂತರ ಕಥೆ ಮುಗಿಯಲಿಲ್ಲ. ಆ ಗೆಲುವಿನ ಸಾಕ್ಷಿ ಈಗ ಆತನನ್ನು ಹಿಂಬಾಲಿಸೋರ ಮೂಲಕ ಹೇಗೆ ಮುಂದುವರಿಯುತ್ತೆ ಅಂತ ನೋಡೋಣ. ಇಲ್ಲೊಂದು ದೊಡ್ಡ ಬದಲಾವಣೆಯಾಗುತ್ತೆ. ಹಳೇ ಒಡಂಬಡಿಕೆಯಲ್ಲಿ ದೇವರ ಕಾನೂನು ಕಲ್ಲಿನ ಹಲಿಗೆಗಳ ಮೇಲೆ ಬರೆದಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಅದೇ ಕಾನೂನು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದೊಳಗೆ ಬರೆಯಲ್ಪಡುತ್ತೆ. ಅಂದ್ರೆ ಹೊರಗಿನ ನಿಯಮದಿಂದ ಒಳಗಿನ ಬದಲಾವಣೆಗೆ ಇದು ದಾರಿ ಮಾಡಿಕೊಡುತ್ತೆ. ದೇವರ ಈ ಸಾಕ್ಷಿಗಳನ್ನ ಒಟ್ಟುಗೂಡಿಸೋದನ್ನ ಪ್ರಾಚೀನ ಹೀಬ್ರೂ ಹಬ್ಬಗಳಿಗೆ ಹೋಲಿಸ್ಬೋದು. ಇದರಲ್ಲಿ 3 ಹಂತದ ಸುಗ್ಗಿಯಿದೆ. ಮೊದಲನೆಯದು ಯೇಸುವಿನ ಪುನರುತ್ಥಾನ, ಅದೇ ಮೊದಲ ಸಾಕ್ಷಿ. ಎರಡನೆಯದು ಪವಿತ್ರಾತ್ಮನನ್ನು ಪಡೆದ ವಿಶ್ವಾಸಿಗಳು. ಮತ್ತು ಕೊನೆಯದು ಸಾಕ್ಷಿಗಳ ಸಂಪೂರ್ಣ ಅಂತಿಮ ಸುಗ್ಗಿ. ಈಗ ನಾವು ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಎಲ್ಲಾ ಸಂಘರ್ಷಗಳು ಮುಗ್ದು
ಸೃಷ್ಟಿ ತನ್ನ ಮೂಲ ಉದ್ದೇಶಕ್ಕೆ ವಾಪಸ್ ಬರುತ್ತೆ. ಅಂತಿಮವಾಗಿ ಏನಾಗುತ್ತೆ? ಮೊದಲು ಸಾಕ್ಷಿಗಳ ಮೂಲಕ ಸೈತಾನನ ಆರೋಪ ಸಂಪೂರ್ಣವಾಗಿ ಸುಳ್ಳು ಎಂದು ಸಾಬೀತಾಗುತ್ತೆ. ನಂತರ ಕೆಟ್ಟದ್ದನ್ನೆಲ್ಲ ಸೃಷ್ಟಿಯಿಂದ ತೆಗೆದುಹಾಕಲಾಗುತ್ತೆ. ಆಮೇಲೆ ಮೋಸವೇ ಇಲ್ಲದ 1000 ವರ್ಷಗಳ ಆಳ್ವಿಕೆ ಶುರುವಾಗುತ್ತೆ. ಕೊನೆಗೆ ಎಲ್ಲವೂ ಹೊಸದಾಗಿ ಮರಣವೇ ಇಲ್ಲದಂತೆ ಆಗುತ್ತೆ. ಮರಣವನ್ನೂ ಸೇರಿದಂತೆ ತನ್ನ ಎಲ್ಲಾ ಶತ್ರುಗಳನ್ನ ಸೋಲಿಸಿದ ನಂತರ ಮಗನು ಆ ಪರಿಪೂರ್ಣವಾದ ರಾಜ್ಯವನ್ನ ತಂದೆಯ ಕೈಗೆ ಒಪ್ಪಿಸುತ್ತಾನೆ. ಇದು ಆತನ ವಿಮೋಚನೆಯ ಕಾರ್ಯದ ಸಂಪೂರ್ಣ ಪೂರ್ಣಗೊಳಿಸುವಿಕೆ. ಇದೆಲ್ಲದರ ಅಂತಿಮ ಗುರಿ ಏನು? ಈ ಒಂದು ವಾಕ್ಯದಲ್ಲಿ ಎಲ್ಲವೂ ಅಡಗಿದೆ. ದೇವರು ಸರ್ವಸ್ವದಲ್ಲಿಯೂ ಸರ್ವಸ್ವವಾಗಿರಬೇಕು. ಇದು ಸೃಷ್ಟಿ ಮತ್ತು ಸೃಷ್ಟಿಕರ್ತನ ನಡುವಿನ ಸಂಪೂರ್ಣ ಸಾಮರಸ್ಯದ ಐಕ್ಯತೆ. ಈ ಇಡೀ ಕಥೆಯನ್ನ ಮುಗಿಸುವ ಮೊದಲು ಒಂದು ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ. ಸೃಷ್ಟಿ ಪರಿಪೂರ್ಣವಾದಾಗ, ಕೆಟ್ಟದ್ದನ್ನು ಆಯ್ಕೆ ಮಾಡುವ ಸಾಧ್ಯತೆಯೇ ಇಲ್ಲದಿದ್ದಾಗ ನಮ್ಮ ಸ್ವತಂತ್ರ ಇಚ್ಛೆಗೆ ಏನಾಗುತ್ತೆ? ಅದು ಇರುತ್ತಾ ಅಥವಾ ಮಾಯವಾಗುತ್ತಾ? ಈ ಬಗ್ಗೆ ಯೋಚನೆ ಮಾಡಿ.